ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟು ಲೈಕು ಶೇರು ಮಾಡಿ. ಹಲೋ ಸೌಭಾಗ್ಯ, ಹೇಳು. ಊರಿಗೆ ಹೋಗ್ಬೇಕಿತ್ತು. ನೀನು ಹೋಗ್ತಾ ಇದ್ದೀಯಾ? ಫ್ರೀ ಬಸ್ಸಾ? ಅಷ್ಟೇ. ನಾನು ಬರಲ್ಲಪ್ಪ. ಆ ಕೈ ಹಿಂಗೆ ಇಕ್ಕಿರ್ತಾರೆ, ಆ ಕಂಬಿನ ಬಸ್ಸಲ್ಲಿ ಹಿಂಗೆ ಇಟ್ಕೊತಾರೆ. ಅಬ್ಬಾ, ಸ್ಮೆಲ್ಗೆ ಮೈಯೆಲ್ಲ ಅಲ್ಲೇ ವಾಕ್ರಕ್ಕೆ. ನನಗೆ ಸೆಂಟು ಸ್ಮೆಲ್ಗಳು, ನಿಂತ್ಕೊಳ್ಳೋಕ್ಕಾಗಲ್ಲ. ಬಸ್ ತುಂಬ ರಶ್ಶು, ಒಬ್ಬರ ಮೇಲೊಬ್ಬರು ಬೀಳ್ತಾರೆ. ಫ್ರೀ ಬಸ್ ಅಲ್ವಾ, ಫ್ರೀ ಟಿಕೆಟು, ಎಲ್ಲ ಥರ ಜನ ಇರ್ತಾರೆ. ಹಿಂಗೆ ಕಂಬಿ ನಿನ್ನ ಮೇಲಿಟ್ಕೊತಾರೆ. 4 ಸೀಟಲ್ಲಿ ಕೂತ್ಕೊಂಡಿದ್ರೆ ಸೆಂಟು ಸ್ಮೆಲ್ ಬರುತ್ತೆ. ನಾನು ಕಿಟಕಿಯಲ್ಲಿ ಹಂಗೆ ವೈಕ್ ವೈಕ್ ವೈಕ್. ಕೆಲವೊಂದು ಸಾರಿ ಡ್ರೈವರು ನಿಧಾನಕ್ಕೆ ಕರ್ಕೊಂಡೋಗಿದ್ದು ಉಂಟು. ನಾನು ಗಮನಿಸಿದ್ದೀನಿ. ಒಬ್ಬರ ಮೇಲೊಬ್ಬರು ಬಿದ್ದು ಸಾಯ್ತಾರೆ. ಬಸ್ಸಲ್ಲಿ ಜಾಗ ಇಲ್ದಿದ್ರೂ ಫುಟ್ಬೋರ್ಡ್ಗಳಲ್ಲಿ ಯಾಲಾಡ್ಕೊಂಡಾದರೂ ಹತ್ತುತ್ತಾರೆ. ಹೌದು. ಒಬ್ಬ ಅಮ್ಮ ಟಿಫನ್ ಬಾಕ್ಸ್ ಎತ್ಕೊಂಡ್ಬಂದು ಸೀಟಲ್ಲಿ ಕೂತ್ಕೊಂಡು ಆಫೀಸ್ಗೆ ಹೋಗಿ ಅವರು ತಿಂತಾ ಇದ್ದಾರೆ. ಅವ್ರ ಕೈ ಹಿಂಗೆ ಎತ್ತಿದ್ದಾರೆ, ಸೆಂಟು ಸ್ಮೆಲ್ ಬರ್ತಾ ಇದೆ. ಈ ಕಡೆ ಕೂತ್ಕೊಂಡು ತಿಂತಾ ಇದ್ದಾರೆ. ಇನ್ನೊಬ್ಬರು ಆ ಕಡೆ ಕಿಟಕಿಯಲ್ಲಿ ವೈಕ್ ವೈಕ್ ಅಂತ ಇದ್ದಾರೆ. ಆ ಯಮ್ಮನಿಗೆ ಟೈಮ್ ಆಗೋಗಿದೆ ಹೋಗೋದಕ್ಕೆ. ಈ ಕಡೆನೂ ಗಮನ ಇಲ್ಲ, ಆ ಕಡೆನೂ ಗಮನ ಇಲ್ಲ. ಲಬುಕ್ 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 ಅಂತ ಹಾಕ್ಕೊತಾರೆ. ನನಗೆ ಅದನ್ನ ನೋಡಿ ನನಗೆ ಹೊಟ್ಟೆಯಲ್ಲಿ ತಿರುಗಿಸಿ ಆಗೋಯ್ತು. ನಾನೇನಾದರೂ ಧರ್ಮಸ್ಥಳಕ್ಕೆ ಬಾ, ನಿನ್ನ ಕರೆದೆ ಅಲ್ವ ಹೋಗೋಣ ಅಂತ. ಬಂದರೆ ನನ್ನನ್ನು ಅಲ್ಲೇ ಎತ್ಕೊಂಡೋಗಿ ನೀನು ಹಾಸ್ಪಿಟ್ಲಲ್ಲಿ ಮಲಗಿಸ್ಬೇಕಾಗತ್ತೆ. ನಿನ್ನ ಟಿಕೆಟ್ ಕಾಸು ಉಳ್ಸೋಕೆ ಹೋಗಿ ಅದೇ ಕಾಸನ್ನ ನೀನು ಹಾಸ್ಪಿಟ್ಲಿಗೆ ಕಟ್ಟಿ ಕರ್ಕೊಂಬರ್ಬೇಕಾಗುತ್ತೆ. ಬೇಕಾ ನನಗೆ ಧರ್ಮಸ್ಥಳ? ಬೇಡ, ಕಾರಲ್ಲೇ ಹೋಗ್ಬಿಡ್ತೀನಿ. ಬೇಕಾದರೆ ಹೋಗೋಣ. ಮತ್ತೆ ಬರೋವಾಗ ಅಲ್ಲ, ನಿಮ್ಮ ಅಮ್ಮನ ಮನೆಯಿಂದ ಬರೋವಾಗ ಇವಾಗ ಬಸ್ಸಲ್ಲಿ ಬರ್ತೀಯ ಅಲ್ವಾ? ಆ ಡ್ರೈವರ್ಗಳು ಒಂದು ಬೈತಾರೋ ಇಲ್ವೋ, ಆ ಕಂಡಕ್ಟ್ರುಗಳು ಅಷ್ಟೇ ಒಂದು ಬೈತಾರೋ ಇಲ್ವೋ. ಫ್ರೀ ಟಿಕೆಟು ಅಂತ ಯಾರೂ ಟಿಕೆಟ್ ಇಸ್ಕೊಳ್ಳೋದಿಲ್ವಲ್ಲ, ಅದಕ್ಕೆ ಇವ್ರೂ ಚಾನ್ಸ್ ಸಿಕ್ಕಿದೆ ಅಂತ. ಅಮ್ಮೋ ಹೇಳಿ, ಒಳಗಡೆ ಬಾರಮ್ಮೋ, ರೆಸ್ಪೆಕ್ಟೇ ಕೊಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳಮ್ಮೋ. ಇವ್ರು ಜುಟ್ಟುಗಳು ಹಿಡ್ಕೊಂಡು ಒಡೆದಾಡ್ತಾರೆ. ಧರ್ಮಸ್ಥಳಕ್ಕೆ ಹೋದಾಗ ಬಸ್ಸಲ್ಲಿ ನೋಡಿದೆ ಅಲ್ವಾ? ಆವಾಗ ಧರ್ಮಸ್ಥಳಕ್ಕೆ ಹೋದಾಗ ಅವತ್ತು ಜಾಗ ಸೀಟ್ ಸಿಗಲಿಲ್ಲ ಅಂತ, ಸೀಟ್ ಇರಲಿಲ್ಲ. ಆವಾಗ ಈ ಅಮ್ಮ ಕರ್ಚೀಪ್ ಹಾಕಿದ್ರು. ಯಾರೋ ಮುಂದೆ ಫಸ್ಟ್ ಹೋಗೋರು ಹೋಗಿ ಕೂತ್ಕೊಂಡ್ಬಿಟ್ರು, ಕರ್ಚೀಪ್ ನೆತ್ತು ಬಿಸಾಕಿ. ಅಮ್ಮ ಬಂದ್ಲ, ನಾನು ಕರ್ಚೀಪ್ ಹಾಕಿದ್ದೀನಿ, ಎದ್ದೋಳು ಅಂದರು. ಅಮ್ಮ ಎದ್ದೋಳಿಲ್ಲ, ಬೋದ್ಲು, ಜುಟ್ಟು ಹಿಡ್ಕೊಂಡ್ಲು, ತರ ಅಂತ ಹೇಳ್ಕೊಂಬಂದ್ಲು. ಅಲ್ಲಿಂದ ಡ್ರೈವರ್ ಓಡ್ ಬಂದ, ಇಲ್ಲಿಂದ ಕಂಡಕ್ಟರ್ ಓಡ್ ಬಂದ. ಈ ಅಮ್ಮ ಅವಳು ಜುಟ್ಟು ಹಿಡ್ಕೊಂಡ್ಲು, ಇವಳು ಜುಟ್ಟು ಹಿಡ್ಕೊಂಡ್ರು, ಪರ್ಚಾಡಿದ್ರು. ಈ ಕಡೆ ಒಂದಷ್ಟು ಜನ ಎಳ್ದಾಡಿದ್ರು, ಆ ಕಡೆ ಒಂದಷ್ಟು ಜನ ಎಳ್ದಾಡಿದ್ರು. ಆಮೇಲೆ ಡ್ರೈವರ್, ಅಮ್ಮ ಬಾರಮ್ಮ, ನಿನಗೆ ನನ್ನ ಸೀಟೇ ಬಿಟ್ಕೊಡ್ತೀನಿ, ಯಾಕೆ ಕಿತ್ಲಾಡ್ತೀರಾ ಅಂತ ಡ್ರೈವರ್ ಹೇಳ್ತಾರೆ. ಆಮೇಲೆ ಯಾಕಪ್ಪ ಈ ಫ್ರೀ ಬಸ್ ಬಿಟ್ಟರು, ಬೇಕಿತ್ತಪ್ಪ ನಮಗೆ ಈ ಕರ್ಮ. ಈ ಫ್ರೀ ಬಸ್ ಬಿಟ್ಟಾಗಿಂದ ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ ಮೇಡಮ್ ಅಂತ ನನ್ನ ಹತ್ರ ಅಂದರು.
ಬ್ಯಾಕ್ ಸೈಡ್ ಗಂಡಸರು ಸೀಟುಗಳಲ್ಲೆಲ್ಲ ಹೋಗಿ ಕೂತ್ಕೊತಾರಂತೆ ಹೆಂಗಸರು. ಓ, ನಾನೇ ನೋಡಿದೆ ಆ ಸೀಟ್ಗಳಲ್ಲಿ ಖಾಲಿ ಇದೆ, ಗಂಡಸರೇ ಕರೀತಾರೆ, ಬನ್ರಮ್ಮೋ ಇಲ್ಲಿ ಕೂತ್ಕೊಳ್ರಮ್ಮೋ ಅಂತ. ಇವ್ರು ಕಿತ್ಲಾಡೋದು ನೋಡಿ ಅವ್ರಿಗೆ ಹೆದರಿಕೆ. ಓ, ಸೀಟು ಖಾಲಿ ಇದ್ದರೆ ಬನ್ರಮ್ಮೋ ಇಲ್ಲಿ ಸೀಟ್ ಖಾಲಿ ಇದೆ ಕೂತ್ಕೊಳ್ರಮ್ಮೋ ಅಂತಾರೆ. ಈಗ ಯಾರು ಹೆಂಗಸ್ರು ಭಯ ಬೀಳಲ್ಲ, ಹಿಂದೆ ಸೀಟುಗಳಲ್ಲೇ ಹೋಗಿ ಕೂತ್ಕೊಳ್ತಾರೆ, ಮುಂದೆ ಥರ ಇಲ್ಲ. ಗಂಡಸ್ರಿಗೆ ಇರಲಿ ಇಲ್ದಿರ ಹೋಗ್ತಾ ಇರ್ತಾರೆ. ಸುಮ್ಮನಿರಯ್ಯೋ ಅಂತಾರೆ. ಬಸ್ಸೆಲ್ಲ ಇವ್ರದ್ದೇ ಆಗಿಬಿಟ್ಟಿದೆ. ಹಾಂ, ಫ್ರೀ ಟಿಕೆಟ್ ಅಲ್ವಾ. ಎಷ್ಟು ದಿವಸ ಇದ್ದುಬಿಡುತ್ತೆ, ಇವಾಗಲೇ 1 ವರ್ಷ ಆಗೋಯ್ತು, 4 ವರ್ಷ. ಆಮೇಲೆನಾ ಧರ್ಮಸ್ಥಳಕ್ಕೆ ಹೋದ ಜುಟ್ಟು ಹಿಡ್ಕೊಂಡ್ರು, ಈ ಕಡೆ ಆ ಕಡೆ ಎಳ್ದಾಡಿದ್ರು. ಆಮೇಲೆ ಬೇರೆ ಯಾರೋ ಒಬ್ಬರು ಸೀಟ್ ಬಿಟ್ಕೊಟ್ರು. ಅಮ್ಮ ಇಲ್ಲಿ ಕೂತ್ಕೊಳ್ಳಮ್ಮ ತಾಯಿ ನೀನು ಅಂತ ಈಗ ಬಿಟ್ಕೊಟ್ರು. ಆಯಮ್ಮನ ಎದ್ದೋಳಿಲ್ಲ, ಅಲ್ಲೇ ಇದ್ದರು. ಇನ್ನೊಂದು ಸೀಟಲ್ಲಿ ಹೋಗ್ತಾ ಇದ್ವಿ. ವೈಕು ಈ ಕೈ ಮೇಲೆ ಹಾಕಿದ್ದಾರೆ. ಸೆಂಟ್ ಸ್ಮೆಲ್ಲುಗಳು, ಒಬ್ಬರ ಮೇಲೊಬ್ಬರು ತಬ್ಲಾಡ್ಕೊಂಡು. ಬ್ರೇಕ್ ಹಾಕಿದ್ರೆ ಅವ್ರ ಮೇಲೆ ಇವ್ರು ಬೀಳ್ತಾರೆ, ಇವ್ರ ಮೇಲೆ ಅವರು ಬೀಳ್ತಾರೆ. ಬಸ್ ಸ್ಟಾಪಲ್ಲಿ ಇಳಿಸಿದ್ರೆ ಅಲ್ಲೊಂದಷ್ಟು ಜನ ಫುಟ್ಪಾತ್ಗಳಲ್ಲಿ ಯಾಲಾಡ್ಕೊಂಡು ಹತ್ಕೊಂಡು. ಧರ್ಮಸ್ಥಳದ ಬಸ್ ಎಲ್ಲ ಫುಲ್ಲು ರಶ್ಶು. ಬೇಡಪ್ಪ, ಸೊಂಟ ನೋವು, ಕೈ ಕಾಲು ನೋವು. ಪರಮಾತ್ಮನ ಅಲ್ಲೇ ನೋಡಿಬಿಟ್ವಿ. ನೀ ಎಷ್ಟು ದೂರ ಇದೆ ನಿಂತ್ಕೊಂಡು ಹೋಗಿದ್ದು. ಇನ್ನು ಅಲ್ಲಿಂದ ಬರೋವಾಗ ಆಗಬೇಕಲ್ವ. ಅಲ್ಲೆಲ್ಲ ಸುತ್ತಲಾಡಿ ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಬಸ್ ಹತ್ತದು. ಅಲ್ಲಿಂದ ಕಮ್ಮಿ ಬಸ್ ಇದೆ. ಬಸ್ ಹತ್ತೋದಕ್ಕೆ ಜಗಳಗಳು, ಗಲಾಟೆಗಳು. ಅದನ್ನು ಹತ್ತಬೇಕಾಗಿದ್ದು ಏನೇನೋ ಮಾಡಿ ಕಷ್ಟ ಮಾಡಿ ಹತ್ತಿದ್ವಿ. ಮಿಡ್ಲಲ್ಲಿ ಹಾಕ್ಕೊಂಡು ಅಪ್ಪಚ್ಚಿ ಯಾಕಪ್ಪ ಬಂದು ಹಿಂಗೆ ನಿದ್ದೆ ಮಾಡಿದ್ರೂ ತೊಂದರೆನೇ ಇಲ್ಲ ಬಿಡು, ಯಾರ ಮೇಲಾದರೂ ಬೀಳ್ತೀವಿ. ಈ ಮಣ್ಣು ಕೆಳಗಡೆ ಬಿದ್ದರೆ ಕಾಣಿಸೋದಿಲ್ಲ. ನಿದ್ದೆ ಮಾಡಿ ಏನಾದರೂ ಸಪೋಸ್ ಹಿಂಗಂದರೆ ಕೈ ಎತ್ತಿ ಹಿಂಗೆ ಮೂತಿಗೆ ಬಡ್ ಅಂತ ಬಡಿತಾರೆ. ಮೂಗಲ್ಲಿ ಬಾಯಲ್ಲಿ ಎಲ್ಲ ರಕ್ತ ದಗ ಅಂತ ಸೋರ್ತು. ಏನು ಮಾಡೋದು, ಮುಲಾಜಿಲ್ಲ. ಮೂತಿನೂ ಮಗ ಏನೇ ಇಲ್ಲ, ನಮಗೇ ಜಾಗ ಇಲ್ಲ ಇಲ್ಲಿ. ನಮ್ಮೇಲೆ ನಾವೇ ನಿಂತ್ಕೊಂಡಿದ್ದೀವಿ ಕಷ್ಟಪಟ್ಟು. ನೀನು ಬಂದು ನಮ್ಮ ಮೇಲೆ ನಿದ್ದೆ ಮಾಡಿದ್ರೆ ಅದೊಂದು ಗಲಾಟೆ. ಇಲ್ಲಿ ನಿದ್ದೆ ಕೆಟ್ಟಿರ್ತೀವಲ್ವ, ಗೊತ್ತಿಲ್ದಿರ ಹಿಂಗೆ ನಿದ್ದೆ ಮಾಡಿಬಿಡ್ತೀವಿ. ಆವಾಗ ಮೂತಿ ಮಕ ಎಲ್ಲ ಊದಿಸ್ಬಿಟ್ಟು ಕಳಿಸ್ತಾರೆ. ಇಷ್ಟಿಷ್ಟು ದಪ್ಪ ಊದಿತ್ತು ಮೂತಿ ಮಕ. ಮಾತಾಡೋಕ್ಕೂ ಆಗಲ್ಲ, ಸುಮ್ಮನೆ ಇರೋಕ್ಕೂ ಆಗಲ್ಲ. ಆ ತಲೆಗಳಲ್ಲಿ ಎಣ್ಣೆ ಸ್ಮೆಲ್ಲು, ಹೂವುಗಳು ಮುಡ್ಕೊಂಡಿರ್ತಾರೆ, ಹೂವುಗಳ ಸ್ಮೆಲ್ಲು. ಹಿಂಗೆ ಇಕ್ಕಟ್ಟಲ್ಲಿರ್ತೀವಿ, ಎಲ್ಲ ಪರಿಮಳನೂ ಬರುತ್ತೆ ಒಂದೇ ಸತಿ. ಗಬ್ಬು, ಹೂವುಗಳ ಸ್ಮೆಲ್ಲು, ಘಮ ಸ್ಮೆಲ್ಲು ಎಲ್ಲ ಬರುತ್ತೆ. ಇನ್ನೊಂದು ಕೆಳಗಡೆ ಒಂದು ಬಿಡ್ತಾರೆ, ಅದೊಂದು ಸ್ಮೆಲ್ಲು. ಅಲ್ಲಿ ಬರೋ ಡಸ್ಟ್ ಸ್ಮೆಲ್ಲು. ಇದೆಲ್ಲ ನಿಂತ್ಕೊಂಡಿರೋರ್ಗೇನಾದರೂ ವಾಮಿಟ್ ಆದರೆ ಅಲ್ಲಿ ವಾಮಿಟ್ ಮಾಡೋಕ್ಕೆ ಕಿಟಕಿಗಳೇ ಇಲ್ಲ, ಇಲ್ಲಿ ಜನರ ಮೇಲೆ ಮಾಡಬೇಕು. ಅದೊಂದು ಭಯ, ಅದೊಂದು ಪರಿಸ್ಥಿತಿ. ಹಿಂದೆ ಗಂಡಸರು ಆರಾಮಾಗಿದ್ದರು, ಅವ್ರಿಗೇನು ಅಷ್ಟೊಂದು ರಶ್ ಇಲ್ಲ. ಇವ್ರು ಬಿಡಬೇಕಲ್ವ, ಇವ್ರು ಹೋಗಿ ತೂರ್ಕೊಂಡ್ರು ಹೆಂಗಸರು. ಅಲ್ಲ, ಅಷ್ಟಿಂದ ಫಸ್ಟ್ವರೆಗೂ ರಶ್. ಬರೀ ಹೆಂಗಸರು ಬಸ್ಸು ಇದು, ಗಂಡಸರು ಇವಾಗ ಗಂಡಸರು ಬಸ್ ಇಲ್ಲ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು, ಇವಾಗ ಮಂತ್ರಾಲಯಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿಂದ ಅದೆಲ್ಲೋ ರಾಯಚೂರೇನೋ ಬಾರ್ಡ್ರಲ್ಲಿ ಇಳಿದ್ರೆ ಅಲ್ಲಿಂದ ಕಮ್ಮಿ ಟಿಕೆಟ್ ಅಂತೆ ಮಂತ್ರಾಲಯಕ್ಕೆ.
ಅಲ್ಲಿಗೆ ಹೋಗೋದಕ್ಕೆ ಒಂದು ಬ್ಯಾಚ್ ರೆಡಿಯಾಗಿದೆ. ಹೋಗಲಿ ಬಿಡು ತಾಯಿ, ಆ ಬಸ್ಸುಗಳು ಬೇಡ, ಅಲ್ಲಿ ಹೋಗೋದು ಬೇಡ, ನಾವು ಕಾಸು ಕಟ್ಟೆ ಹೋಗೋಣ. ಅಯ್ಯೋ ಪಚ್ಚಡಿ ಮಾಡಾಕ್ಬಿಡ್ತಾರೆ, ಒಡೆದಾಕ್ತಾರೆ, ಜುಟ್ಟು ಹಿಡ್ಕೊಂಡು ಜಜ್ಜಾಕ್ತಾರೆ. ಫ್ರೀ ಬಸ್ ಬೇಕಿತ್ತ ಅದೆಲ್ಲ? ಬೇಕಾದೆಲ್ಲ ಇಲ್ಲೇ ತೋರಿಸ್ಬಿಡ್ತಾರೆ. ಮಂತ್ರಾಲಯ, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ನಿಮ್ಗೆ ಏನೇನು ಬೇಕೋ ಅದೆಲ್ಲ ತೋರಿಸ್ಬಿಡ್ತಾರೆ. ಮೊನ್ನೆ ಒಬ್ಬರು ತಿರುಪತಿಗೆ ಹೋಗಬೇಕು ಅಂತ ಬಸ್ಸು ಫ್ರೀ ಅಂತ ಹತ್ತಬಿಟ್ಟಿದ್ದಾರೆ. ಅದು ಆಂಧ್ರ ಬಾರ್ಡ್ರ್ ಒಳಗಡೆ ಹೋಗೋದಲ್ವಾ, ಅವರು ಟಿಕೆಟು ಕೊಡಲಿಲ್ಲ, ಈಸ್ಕೊಳ್ಳೋವರೆಗೂ ಬಿಡಲಿಲ್ಲ ಕಂಡಕ್ಟ್ರು. ಯಾರು ಹೇಳಿದ್ದು ಇದಕ್ಕೆ ಟಿಕೆಟ್, ಇದು ಆಂಧ್ರ ಬಾರ್ಡ್ರಿಗೆ ಹೋಗೋದು ಅಂತ? ಇವರು ಫ್ರೀ ಬಸ್ಸು, ಸಿದ್ದರಾಮಯ್ಯನ ಬಸ್ಸು, ನಾವು ಟಿಕೆಟ್ ಕೊಡೋಲ್ಲ ಇವರು ಅಂತ ಇಳಿಯಮ್ಮೋ ಅಂದರು. ಆಮೇಲೆ ಕೊಟ್ಟು ತೆಗೆದುಕೊಂಡು ಹೋದರು. ಆಂಧ್ರವರೆಗೂ ಸಖತ್ತಾಗಿ ಬೈಕೊಂಬಂದರು. ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಇವಾಗ ಕಾಸು ಇಸ್ಕೊತಾ ಇದ್ದಾರೆ. ಆ ಬಾರ್ಡ್ರು ಈ ಬಾರ್ಡ್ರು ಅಂತ. ನಾವು ಫ್ರೀ ಪಾಸ್ ಅಂತ ನಂಬ್ಕೊಂಡು ಬಸ್ ಹತ್ತಿದ್ರೆ 600 ರೂಪಾಯಿ ಇಸ್ಕೊಂಡವ್ರೆ ಅಂತ ಕಂಡಕ್ಟ್ರ್ ಮೇಲೆ, ಡ್ರೈವರ್ ಮೇಲೆ. ಇದು ಕಂಡಕ್ಟ್ರ್ ಡ್ರೈವರ್ ಹೇಳಿದ್ರು, ಹೋಗಿ ನೀನು ಸಿದ್ದರಾಮಯ್ಯನ ಕೇಳಿ ಹೋಗು, ಹೋಗಿ ವಿಧಾನಸೌಧದ ಮುಂದೆ ಕೂತ್ಕೊ ಹೋಗು, ನಿನ್ನಿಂದ ಎಲ್ರಿಗೂ ಉಪಕಾರ ಆಗಲಿ, ಹೋಗಮ್ಮೋ ಅಂತ ಅವರು ರೇಗಿಸ್ತಾ ಇದ್ದರು. ಅವ್ರ ಫ್ಯಾಮಿಲಿನೇ ಬಂದಿತ್ತು. ಹೆಂಗಸ್ರದ್ದೆಲ್ಲ ಒಂದು 10 ಜನ ಇದ್ದರು, ಗಂಡಸರು ಒಂದು 2 ಇದ್ದರು ಇವ್ರ ಸೆಕ್ಯೂರಿಟಿಗೆ. ಓಹೋ, ಹೆಂಗಸರ ಸಾಮ್ರಾಜ್ಯ. ತಿರುಪತಿಗೆ ಹೋದಾಗ ಆ ಸಮಾಚಾರ. ಆ ಹೋಟ್ಲ್ ಹತ್ರ ಇಳಿಸಿದ್ರು ಮಿಡ್ಲಲ್ಲಿ ಹೋಗೋವಾಗ. ಅಲ್ಲಿ ತಿಂದ್ಕೊಂಡು ಹತ್ತಿದ್ರು. ಕಂಡಕ್ಟ್ರು ಒಂದು ತಮಾಷೆ ಮಾಡಿದ್ರು ಇಲ್ವೋ, ಫ್ರೀ ಬಸ್ ಅಂತ ಹತ್ಕೊಂಬರ್ತೀರಲ್ವಾ, ಸರಿನಾ ಇದು? ಇವಾಗ ಸರಿ ಇದೆಯಾ ನಿಮಗೆ ಅಂತ? ಫುಲ್ಲು ಬಸ್ಸೆಲ್ಲ ರಶ್ ಆಗೋಗಿತ್ತು. ಫ್ರೀ ಬಸ್ ಅಂತ ಬರ್ತೀರಲ್ವಾ, ಇಲ್ಲಿಂದ ಅಲ್ಲಿಗೆ. ಅವರು ಕೂತ್ಕೊಳ್ಳಿ ಸುಮ್ಮನೆ, ಫ್ರೀ ಬಸ್, ನಾವೆಲ್ಲ ಓಟ್ ಹಾಕ್ಲಿಲ್ವಾ? ಅವ್ರು ಹೇಳಿದ್ದಕ್ಕೆ ತಾನೇ ನಾವೆಲ್ಲ ಓಟ್ ಹಾಕಿ ಗೆಲ್ಲಿಸಿದ್ದು. ಸುಮ್ಮನೆ ಬಂದ್ಬಿಡ್ತಾ? ಅವ್ರು ಹೇಳಿ ಇಲ್ಲ ಅಂದರೆ ಅವ್ರು ಗೆದ್ದು ಬಿಡ್ತಾ ಇದ್ರಾ? BJP ಬರ್ತಾ ಇತ್ತು ಅಂತ ಇವರು ಒಂದು ಕಡೆ. ಕಂಡಕ್ಟ್ರ್ ಅವರ ಬಸ್ ಬಿಟ್ಟಿದ್ದಕ್ಕೂ ಫ್ರೀ ಅವ್ರಿಗೆ ಆಯಿತು, ಗೌರ್ಮೆಂಟ್ ಅವ್ರಿಗೆ. ಒಳ್ಳೇದು ಯಾರು ಮಾಡ್ತಾರೋ ಅವ್ರಿಗೆ ಆಗುತ್ತೆ. ಕಂಡಕ್ಟ್ರು ಡ್ರೈವರು ಮಾತಾಡ್ತಾ ಇದ್ದಿದ್ದು ಸರಿ ಹೋಯ್ತು ಬಿಡು, ಇನ್ನೊಂದು ಸತಿ ಬಿಡೋಲ್ಲ ಅಂತ. ಅವರು ಹೆಂಗಸ್ರು ಯಾಕೆ ಬಿಡೋಲ್ಲ ನೋಡಿಬಿಡೋಣ. ಅವ್ರು ಗೆದ್ದುಬಿಟ್ಟು ಕೋಟ್ಯಾಂತರ ರೂಪಾಯಿ ನುಂಗೋದಿಲ್ವಾ? ನಮಗೆ ಏನೋ ಒಂದು 10 ರೂಪಾಯಿ 20 ರೂಪಾಯಿ ಬಸ್ ರೇಟು, ಬಸ್ ಚಾರ್ಜು. ಅವರು ಎಲೆಕ್ಷನ್ ಈ ಥರ ಕೊಟ್ಟುಬಿಟ್ಟಲ್ಲ, ಕೋಟ್ಯಾಂತರ ರೂಪಾಯಿ ನುಂಗೋದಿಲ್ವಾ? ಅದು ಹೆಂಗಯ್ಯೋ ಅವರು ಹೇಳೋದಿಲ್ಲ, ನೋಡ್ಕೊ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಮಾಡ್ತಾರೆ. ನೋಡೇ ಬಿಡೋಣ ಇವ್ರಿಗೂ ಅಂತ ಇವರು ಆ ಕಂಡಕ್ಟ್ರ್ ಮೇಲೆ ಇಳಿದಿದ್ರು. ಕಂಡಕ್ಟ್ರು, ಅಯ್ಯೋ ನಮ್ಮ ಪರಿಸ್ಥಿತಿ ಗೋವಿಂದ ಆಗಿಬಿಟ್ಟಿದೆ. ಈ ಡ್ರೈವರು ಕಂಡಕ್ಟ್ರು ಈ ಹೆಂಗಸರು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾರೆ. ಇಲ್ಲಿ ಸೀಟ್ಗಳಿರೋದಿಲ್ಲ, ನಾವೇನು ಮಾಡೋದು? ನಮ್ಮ ತಲೆ ಮೇಲೆ ಕುಂಡ್ರಿಸ್ಕೊಂಡು ಹೋಗೋದಾ? ಬರೋವಾಗಲೂ ಹಂಗೆ, ನಮಗೆ ನೆಮ್ಮದಿನೇ ಕೊಡೋದಿಲ್ಲ. ಯಾವಾಗ ಎಲ್ಲಿ ಜಗಳ ಹತ್ತುತ್ತೋ ನಾವು ನೋಡ್ಕೊಂಡಿರ್ಬೇಕು. ಯಾವಾಗೆಲ್ಲ ಬಿಂದಿರ್ಲಿಗೆ ಎತ್ಕೊಂಡು ನೀರಿಗೆ ಕಿತ್ಲಾಡ್ತಾ ಇದ್ರು, ಇವಾಗ ಬಸ್ಸುಗಳಲ್ಲಿ ಹತ್ಬಿಟ್ಟು ಬಸ್ಸುಗಳಲ್ಲಿ ಕಿತ್ಲಾಡ್ತಾ ಇದ್ದಾರೆ. ಈ ಹೆಂಗಸ್ರ ಹತ್ರ ನಾವು ಹೆಂಗೆ ಹೇಗೋದು ಅಂತ. ಫ್ರೀ ಬಸ್ ಇದೆ ಅಂತ ಅವ್ರ ಅಮ್ಮಂದಿರ ಮನೆಗೆ 100 ಸತಿ ಹತ್ತೋಗ್ತಾರೆ, 100 ಸತಿ ಬಂದು ಇಳಿತಾರೆ. ಸರಿ, ಓಕೆ, ಬಾಯ್.
ನಮ್ಮ ಅತ್ತೆ ಫ್ರೀ ಬಸ್ ಬಂದಾಗಿಂದ ನನ್ನನ್ನು ಟ್ರಿಪ್ಗಳೋಗು ಅಂತ ಕಳಿಸ್ತಾರೆ. ಹೋಗು 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 ಅಂತ. ಮೊದಲೆಲ್ಲ ಕಳಿಸ್ತಾನೆ ಇರಲಿಲ್ಲ, ಈಗ ಫ್ರೀ ಬಸ್ ಅಂತ ಹೋಗಮ್ಮ ನೀನು ಸುತ್ಕೊಂಬ ಹೋಗಮ್ಮ, ಮನೆಯಲ್ಲೇನ ಯಾವಾಗಲೂ ಇರೋದೆ, ಹೋಗ್ಬಿಟ್ಟು ಬಾ ಹೋಗಮ್ಮ. ಇನ್ನು ಯಾರಾದರೂ ಮನೆ ಹೊರಗಡೆ ಕೂತಿದ್ರೆ ನಾನು ನನ್ನ ಸೊಸೆಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಹೇಳಿದ್ದೆ, ಹೋಗೋದೇ ಇಲ್ಲ, ಹೇಳಿ ನೀವು ಹೇಳಿ ಹೋಗ್ಬಿಟ್ಟು ಬರಲಿ ಅಂತ ಹೇಳ್ತಾರೆ ಅವರು. ನಿನ್ನ ಸೊಸೆ ನಿನ್ನ ಎಷ್ಟು ಚೆನ್ನಾಗಿಟ್ಕೊಂಡಿದೀಯಮ್ಮ ಅಂತ ಅನ್ನೋವರೆಗೂ ಅವ್ರನ್ನ ಬಿಡೋದಿಲ್ಲ. ಮೊನ್ನೆ ಕಳಿಸಿದ್ರು ಧರ್ಮಸ್ಥಳಕ್ಕೆ ಫ್ರೀ ಬಸ್ಸಲ್ಲಿ. ಸೆಂಟು ವಾಸನೆಗಳು ಇಲ್ಲಿ ಜನರು ಮೇಲೆ ಕೈ ಹಿಡ್ಕೊಂಡಿರ್ತಾರೆ, ನಾವು ಅಲ್ಲಿ ನಿಂತ್ಕೊಂಡಿರ್ತೀವಿ, ಆ ಸ್ಮೆಲ್ಗೆ ಅಲ್ಲೇ ತಲೆ ಸುತ್ತು ಬಂದು ಅಲ್ಲೇ ವಾಮಿಟ್ಗಳು. ಇನ್ನೊಂದು ಒಬ್ಬರನ್ನೊಬ್ಬರು ಜುಟ್ಟು ಹಿಡ್ಕೊಂಡು ಎಳ್ದಾಡ್ಕೊಂಡು ಹೊಡಿತಾ ಇದ್ರು. ಇವರು ಬಸ್ ನಿಂತಾಗ ಇವರೇನೋ ಸೀಟ್ ಮೇಲೆ ಕರ್ಚೀಪ್ ಹಾಕಿದ್ದಾರೆ, ಆ ಕರ್ಚೀಪನ್ನ ಎತ್ತಿ ಆಯಮ್ಮ ಕಿಟಕಿಯಿಂದ ಬಿಸಾಕಿ ಆಯಮ್ಮನ ಕೂತ್ಕೊಂಡ್ಬಿಟ್ಲು. ಅದಕ್ಕೆ ಆಯಮ್ಮ ಒಳಗಡೆ ಬಂದು ಜುಟ್ಟನ್ನ ಹಿಡ್ಕೊಂಡು ತರ್ರ ಅಂತ ಎಳ್ಕೊಂಡು ಬಡಿತಾಯಿದ್ರು. ಕಂಡಕ್ಟ್ರು ಡ್ರೈವರು ಬಂದರು, ಮೋ ಬಿಡಮ್ಮೋ ಅಂತ, ನಿನಗೆ ನನ್ನ ಸೀಟ್ ಬಿಟ್ಕೊಡ್ತೀನಿ ಬಾರಮ್ಮೋ ಅಂತ ಡ್ರೈವರು ಬಿಡಿಸಿದ್ರು. ನಮಗೆ ಈ ಫ್ರೀ ಬಸ್ಸಿಂದ ನಮ್ಗೆ ಬಂದಿರೋ ಕಷ್ಟ ಯಾರಿಗೂ ಬೇಡಪ್ಪ ಅಂತ ಡ್ರೈವರು ಕಂಡಕ್ಟ್ರು ಹೇಳ್ತಾಯಿದ್ರು. ಯಾಕಪ್ಪ ಈ ಫ್ರೀ ಬಸ್ ಬಿಟ್ಟರು, ಗಂಡಸ್ರ ಸೀಟುಗಳು ಬಿಡೋದಿಲ್ಲ, ಹೋಗಿ ಅಲ್ಲಿ ಕೂತ್ಕೊತಾರೆ, ಗಂಡಸ್ರಿಗೆ ಜಾಗ ಇಲ್ದಿರಂಗೆ ಮಾಡ್ತಾರೆ.